ಸಾಂದ್ರೆ ನಮಸ್ಕಾರ ನೋಡಿ ಸಾಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಹುಬ್ಬಳ್ಳಿಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ 1,000ಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇರತ್ತ. ಒಂದು ಸಾಂದ್ರೆ ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 29ನೇ ತಾರೀಕು 29/8/2025 6 ತಿಂಗಳ ರಿಲೀಸ್ ಮಾಡಿರ್ತಾರೆ. ಬಟ್ ಕೆಲವೊಂದು ಕಾರಣಗಳಿಂದ ನಿಮಗೆ ಈ ಒಂದು ಅಧಿಸೂಚನೆ ತಿಳಿಸಕ್ಕಾಗಿಲ್ಲ. ಈಗ ಅಧಿಸೂಚನೆಗಳು ಪ್ರಾರಂಭ ಆಗಿರತ್ತ 29/8ನೇ ತಿಂಗಳು 2025ರಿಂದ ಬೇಗ ಅರ್ಜಿ ಸಲ್ಲಿಸೆ. ಮತ್ತೆ ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದ್ರೆ ನಿಮಗೆ 18ನೇ ತಾರೀಕು. ಇದು ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಆ ಒಂದು ಸಂದರ್ಶನ ದಿನಾಂಕಗಳಾಗಿರತ್ತೆ. 2 ಪೋಸ್ಟ್ ಇದಾವೆ. ಆ ಒಂದು 2 ಪೋಸ್ಟ್ಗಳಿಗೆ ನೀವು ಈ ಒಂದು ದಿನಾಂಕದೊಂದು ಸಂದರ್ಶನಕ್ಕೆ ಹೋಗಬೇಕು. ನೇರವಾಗಿ ಒಂದು ವಿಳಾಸ ಕೊಟ್ಟಿರ್ತಾರೆ. ಆ ಒಂದು ವಿಳಾಸಕ್ಕೆ ನೇರವಾಗಿ ಸಂದರ್ಶನ ಪಡ್ಕೋಬೇಕಾಗಿರತ್ತೆ. ಆ ಒಂದು ವಿಳಾಸ ಯಾವುದು, ಅದ ನಂತರ ಹುಬ್ಬಳ್ಳಿಯಲ್ಲಿ ಯಾವ್ಯಾವ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ, ಅದ ನಂತರ ಎಷ್ಟು ಸ್ಯಾಲರಿ ಕೊಡ್ತಾರೆ, ಮತ್ತೆ ಹೇಗೆ ಆಯ್ಕೆ ಮಾಡ್ತಾರೆ, ವಿದ್ಯಾರ್ಹತೆ ಏನಾಗಿರ್ಬೇಕು, ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇನೆ ಈ ಒಂದು ವಿಡಿಯೋದಲ್ಲಿ. ಎಲ್ಲರೂ ವಿಡಿಯೋ ಕೊನೆತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ನೀವೇನಾದ್ರೂ ಅರ್ಧ ನೋಡಿದ್ರೆ ಸ್ವಲ್ಪನೂ ಮಾಹಿತಿ ಅರ್ಥ ಆಗಲ್ಲ, ಮತ್ತೆ ಕಮೆಂಟ್ ಮಾಡ್ತಾರ. ಆದ ಕಾರಣ ಕೊನೆತನಕ ನೋಡಿ. ಯಾರ್ಯಾರು ಕರ್ನಾಟಕ ರಾಜ್ಯದ ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡ್ಬೇಕಂತ ಇದ್ದಾರಲ್ಲ, ಕೊನೆತನಕ ನೋಡಿ. ರೈಲ್ವೆ ಇಲಾಖೆಗೋಸ್ಕರ ತುಂಬಾ ಜನ ಕಾಯ್ತಾ ಇರ್ತಾರ. ರೈಲ್ವೆ ಇಲಾಖೆಯಲ್ಲಿ ಅಷ್ಟೇ ಅಲ್ಲ, ಆ ಒಂದು ಪರ್ಮನೆಂಟ್ ಜಾಬ್ ಸರ್ಕಾರಿ ಜಾಬ್ ಆಗಿರತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಸರ್ಕಾರಿ ಜಾಬ್ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಬನ್ನಿ ಒಂದೊಂದಾಗಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ, ಇಲ್ಲಿ ಕಲ್ಲಿರುವಂತ ಸಂಸ್ಥೆ ಹೆಸರು ಕರ್ನಾಟಕ ರಾಜ್ಯದ ಹುಬ್ಬಳ್ಳಿಯಲ್ಲಿ. ಈ ಒಂದು ಹುಬ್ಬಳ್ಳಿಯಲ್ಲಿ ಯಾವ ಒಂದು ಸಂಸ್ಥೆಯಲ್ಲಿ ಅರ್ಜಿ ಕರೆದಿದ್ದಾರಪ್ಪ ಅಂದ್ರೆ ನಮ್ಮ ಒಂದು ಕರ್ನಾಟಕ, ಅದನಂತರ ಭಾರತೀಯ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ದಿ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ದಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಈ ಒಂದು ಸಂಸ್ಥೆಗೆ ನೀವು ಅರ್ಜಿ ಸಲ್ಲಿಸಬೇಕು. ಇದು ಎಲ್ಲಿ ಬರತ್ತೆ, ಯಾವ ಒಂದು ಸಂಸ್ಥೆ ಎಲ್ಲ ಕೊಟ್ಟಿದ್ದಾರೆ. ಈ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿದಾರಲ್ಲ, ಇದು ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರತ್ತೆ. ಕೆಲವು ಜನರಿಗೆ ಅರ್ಥನೇ ಆಗಲ್ಲ. ಹುಬ್ಬಳ್ಳಿ ಅಂದ ಮೇಲೆ ನಮ್ಮ ಒಂದು ಕರ್ನಾಟಕ ಜಾಬ್ ಅಂತೀರ, ಬಟ್ ಇದು ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿದಾರಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಆಗಿರತ್ತೆ. ಮತ್ತೆ ಇದು ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೇಕು. ಇಂಟರ್ವ್ಯೂ ಇರತ್ತೆ, ಅಂದ್ರೆ ನೇರವಾಗಿ ಸಂದರ್ಶನ ಮುಖಾಂತರಾಗಿ ಹುದ್ದೆಗಳನ್ನ ಪಡ್ಕೋಬಹುದು. ಇದು ಕೊಟ್ಟಿದ್ದಾರೆ ನೋಡಿ, ವಾಲ್ಕ್ ಇನ್ ಇಂಟರ್ವ್ಯೂ ಅಂತ ಕೊಟ್ಟಿದಾರಲ್ಲ, ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೇಕು. ಇಲ್ಲಿ ಡೇಟ್ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ವಿಳಾಸ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಕಲ್ಲಿರುವಂತ ಪೋಸ್ಟ್ ಬಗ್ಗೆ ನೋಡಿ. ಒಂದೊಂದಾಗಿ ಸಂಸ್ಥೆ ಹೆಸರು ತಿಳಿಸ್ಕೊಟ್ಟಿದ್ದೇವೆ. ಇನ್ನು ಇಲ್ಲಿ ಕಲ್ಲಿರುವಂತ ಪೋಸ್ಟ್ ಹೆಸರು ನೋಡಿ. ಇಲ್ಲಿ ಮೊದಲನೇದಾಗಿ ಟೆಂಪರರಿ ಫೀಲ್ಡ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅಂದ್ರೆ ನಿಮಗೆ ಕ್ಷೇತ್ರ ಸಹಾಯಕ ಅಂತೇಳಿ ಈ ಒಂದು ಕ್ಷೇತ್ರ ಸಹಾಯಕ ಹುದ್ದೆಗೆ ಅಪ್ಲಿಕೇಶನ್ ಹಾಕಿ, ಅದರ ನಂತರ ಆಫೀಸ್ ಕ್ಲರ್ಕ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅಂದ್ರೆ ಇದು ಗ್ರೂಪ್ ಬಿ ಪೋಸ್ಟ್ ಆಗಿರತ್ತೆ ಎಲ್ಲಾ ಪೋಸ್ಟ್. ಇದು ಆಫೀಸ್ ಕ್ಲರ್ಕ್ ಅಂತೇಳಿ. ಇನ್ ಟೆಂಪರರಿ ಆಫೀಸ್ ಕ್ಲರ್ಕ್ ಅಕೌಂಟೆಂಟ್ಸ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇದಕ್ಕೆ ನೀವು ಅರ್ಜಿ ಸಲ್ಲಿಸಿ. ಇಲ್ಲಿ ಸೆಪರೇಟ್ ಆಗಿ ಒಂದೊಂದು ರೀತಿಯಲ್ಲಿ ಸ್ಯಾಲರಿ ಕೊಡ್ತಾರೆ ನೋಡಿ. ಮೊದಲನೇದಾಗಿ ಟೆಂಪರರಿ ಫೀಲ್ಡ್ ಅಸಿಸ್ಟೆಂಟ್ ಹುದ್ದೆಗೆ 37,000 ತನಕ ಸ್ಯಾಲರಿ ಆಗಿರತ್ತೆ. 37,000 ತನಕ ಸ್ಯಾಲರಿ. ಅದ ನಂತರ ಟೆಂಪರರಿ ಆಫೀಸ್ ಕ್ಲರ್ಕ್ ಹುದ್ದೆಗೆ 25,500 ತನಕ ಸ್ಯಾಲರಿ ಆಗಿರತ್ತೆ. ಅದ ನಂತರ ಆಫೀಸ್ ಕ್ಲರ್ಕ್ ಅಂತ ಹೇಳಿ ಈ ಒಂದು ಅಕೌಂಟೆಂಟ್ಸ್, ಇದಕ್ಕೆ ಸಂಬಂಧಪಟ್ಟಂತೆ 25,500 ತನಕ ಸ್ಯಾಲರಿ ಆಗಿರತ್ತೆ. ಇದು ನಿಮಗೆ ಸ್ಯಾಲರಿ ಸಂಬಂಧಪಟ್ಟಂತೆ ಮಾಹಿತಿ ಅರ್ಥ ಆಯ್ತು. ಇನ್ನು ಇದಕ್ಕೆ ಯಾವೊಂದು ದಿನಾಂಕಕ್ಕೆ ಸಂದರ್ಶನ ಪಡಿಬೇಕಂದ್ರೆ ಇದೇ ಒಂದು ದಿನಾಂಕಕ್ಕೆ ಸಂದರ್ಶನಕ್ಕೆ ಹೋಗ್ಬೇಕು. 17ನೇ ತಾರೀಕು ಯಾವ ಒಂದು ಪೋಸ್ಟ್ಗಳಿಗೆ ಸ್ವಲ್ಪ ನೋಡಿ. 2 ಪೋಸ್ಟ್ಗೆ ಹೋಗ್ಬೇಕು 17ನೇ ತಾರೀಕು. ಟೆಂಪರರಿ ಫೀಲ್ಡ್ ಅಸಿಸ್ಟೆಂಟ್ ಮತ್ತು ಟೆಂಪರರಿ ಫೀಲ್ಡ್ ಅಲ್ಲ, ಆಫೀಸ್ ಕ್ಲರ್ಕ್ ಅಂತ ಹೇಳಿ ಜನರಲ್. ಇದಕ್ಕೆ ನಿಮಗೆ 17ನೇ ತಾರೀಕು 17/9/2025 ಸಂದರ್ಶನ ಇರತ್ತೆ. ಬೆಳಗ್ಗೆ 10:30 5 ಗಂಟೆ ತನಕ ನಿಮಗೆ ಸಂದರ್ಶನ ಇರತ್ತೆ. ಅದ ನಂತರ ಟೆಂಪರರಿ ಆಫೀಸ್ ಕ್ಲರ್ಕ್ ಅಂತ ಹೇಳಿ ಈ ಒಂದು ಟೆಂಪರರಿ ಆಫೀಸ್ ಕ್ಲರ್ಕ್ ಹುದ್ದೆಗೆ 18ನೇ ತಾರೀಕಿಗೆ ಹೋಗ್ಬೇಕಾಗತ್ತೆ ಸಂದರ್ಶನಕ್ಕೆ. 18/9/2025 ಮುಂಜಾನೆ 10:30 5 ಗಂಟೆ ತನಕ ನಿಮಗೆ ಸಂದರ್ಶನ ನಡೆಸ್ತಾರೆ. ಆ ಒಂದು ದಿನಾಂಕದೊಂದು ಒಂದು ದಿನ ಇರತ್ತಲ್ಲ, ಆ ಒಂದು ದಿನಾಂಕದ ಒಳಗಾಗಿ ನಿಮ್ಗೆ 11ಕ್ಕೆ ಹೋಗಿ 12ಕ್ಕೆ ಹೋಗಿ 13 ಈ ರೀತಿ ಯಾವಾಗ ಬೇಕಾದ್ರೂ ಹೋಗಬಹುದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ವೆಬ್ಸೈಟ್ ನೋಡಿ. ಇದು www.com COTCORP.org ಭೇಟಿ ನೀಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೆಲ್ಲ ರೂಲ್ಸ್ಗಳು ಕೊಟ್ಟಿದ್ದಾರೆ. ಏನೆಲ್ಲ ವಿದ್ಯಾರ್ಹತೆ ಆಗಿರಬೇಕು ಪ್ರತಿಯೊಂದು ಮಾಹಿತಿ ನೋಡಿ. ಇನ್ನು ಯಾರ್ಯಾರು ಖಾಲಿ ಇರತ್ತೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಮೊದಲನೇದಾಗಿ ವೇಕೆನ್ಸಿ ನಂಬರು ಇಷ್ಟೇ ಅಂತ ಅಷ್ಟೇ ಅಂತ ಯಾವುದೇ ರೀತಿಯಾಗಿ ಕೊಟ್ಟಿಲ್ಲ ಅವರು. ಸುಮಾರು ನನಗನ್ಸೋ ಮಟ್ಟಿಗೆ 700 ಆಗ್ಬಹುದು, ಅಥವಾ 800 ಆಗ್ಬಹುದು, ಅಥವಾ ಇಲ್ಲಿ 100 ಹುದ್ದೆಗಳಾಗಬಹುದು, ಅಥವಾ 2,000 ಹುದ್ದೆಗಳಾಗಬಹುದು. ಈ ರೀತಿಯಾಗಿ ಪೋಸ್ಟ್ಗಳು ಕೂಡ ಖಾಲಿ ಇರತ್ತೆ. ಇದು ಒಂದು ಕಡೆ ಆಯ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ರೂಲ್ಸ್ಗಳು ನೋಡಿ. ಮೊದಲನೇದಾಗಿ ಫಾರ್ ಟೆಂಪರರಿ ಫೀಲ್ಡ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೀವು ಗ್ರಾಜುಯೇಟ್ ಪಾಸ್ ಆಗಿರ್ಬೇಕಾಗತ್ತೆ.
ಗ್ರಾಜುಯೇಟ್ ಪಾಸ್ ಆಗಿರಬೇಕು, BSc ಕಂಪ್ಲೀಟ್ ಮಾಡಿದವರು ಅಗ್ರಿಕಲ್ಚರು, ಅದಕ್ಕೆ ಸಂಬಂಧಪಟ್ಟಂತೆ ಯೂನಿವರ್ಸಿಟಿ ಅಥವಾ ಬೋರ್ಡ್ಗಳಿಂದ ಪಾಸ್ ಆಗಿರಬೇಕು ಮತ್ತು ಕಂಪ್ಯೂಟರ್ ನಾಲೆಜ್ ಕೂಡ ಹೊಂದಿರಬೇಕಾಗತ್ತೆ. ಕನಿಷ್ಠವಾಗಿ 50% ಸೇರಿಕೊಂಡು ಪಾಸ್ ಆಗಿರಬೇಕು. ಇಲ್ಲಿ ಜನರಲ್ ಕಾರ್ಡ್ಸ್ದವ್ರಿಗೆ ಅದನಂತರ OBC ಅಭ್ಯರ್ಥಿಗಳಿಗೆ ಇದು ಬೇರೆ ರೀತಿ ಇರತ್ತೆ. ಈ ಒಂದು OBC ಅಭ್ಯರ್ಥಿ ಅದನಂತರ ಜನರಲ್ ಕಾರ್ಡ್ಸ್ದವ್ರಿಗೆ 50%, SC ST ಮತ್ತು PSC ಅಭ್ಯರ್ಥಿಗಳಿಗೆ 45%. ಇದು ಮೊದಲನೇ ಪೋಸ್ಟ್. ಅದು ನಿಮಗೆ ಮಾಹಿತಿ ಅರ್ಥ ಆಯಿತು. ಇನ್ನು ಎರಡನೇದಾಗಿ ಫೀಲ್ಡ್ ಟೆಂಪರರಿ ಆಫೀಸ್ ಕ್ಲರ್ಕ್ ಅಂತೇಳಿ AC ಹುದ್ದೆಗಳಿಗೆ, ಇಲ್ಲಿ AC ಹುದ್ದೆಗಳಿಗೆ ಸ್ವಲ್ಪ ಈಸಿ ಪ್ರೊಸೆಸಿಂಗ್ ಇದೆ, ಅಷ್ಟೇ ಕಡಿಮೆ ಕೊಟ್ಟಿದ್ದಾರೆ. ಇಲ್ಲಿ ಗ್ರಾಜುಯೇಟ್ ಪಾಸ್ ಆಗಿರಬೇಕು, BCom ಕಂಪ್ಲೀಟ್ ಮಾಡಿದವರು ಅಪ್ಲಿಕೇಶನ್ ಹಾಕಿ ಯೂನಿವರ್ಸಿಟಿಗಳಿಂದ ತೆರಗಡೆ ಹೊಂದಿರಬೇಕು. ಇದು ಸೇಮ್ ಆಗಿರತ್ತೆ 45, 50 ಇದು ಕೂಡ ಸೇಮ್. ಇನ್ನು ಕೊನೆಯದಾಗಿ ಮೂರನೇ ಪೋಸ್ಟ್ ಫಾರ್ ಟೆಂಪರರಿ ಆಫೀಸ್ ವರ್ಕ್ ಅಂತೇಳಿ ಜನರಲ್. ಇದಕ್ಕೆ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಗ್ರಾಜುಯೇಟ್ ಪಾಸ್ ಆಗಿರಬೇಕು ಯಾವುದೇ ರೀತಿಯ ವಿಷಯದಲ್ಲಿ, ಅದನ್ನಂದ್ರೆ ಕಂಪ್ಯೂಟರ್ ಜ್ಞಾನ ಕೂಡ ಹೊಂದಿರಬೇಕಾಗತ್ತೆ. 50% ನಿಮ್ಗೆ ಗೊತ್ತಿರುವಂಥದ್ದು. ಇನ್ನು ಏಜ್ ಲಿಮಿಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಬೇಕಂದ್ರೆ 2025ಕ್ಕೆ ಅನುಸಾರವಾಗಿ 2025ಕ್ಕೆ ಸಂಬಂಧಪಟ್ಟಂತೆ 1 ಸೆಪ್ಟೆಂಬರ್ 2025ಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ ಕನಿಷ್ಠವಾಗಿ 18 ವರ್ಷ ಆಗಿರ್ಬೇಕಾಗತ್ತೆ. 18 ವರ್ಷ ಕಡ್ಡಾಯವಾಗಿ ಆಗಬೇಕು. ಇನ್ನು ಗರಿಷ್ಠ 35 ವರ್ಷ ಏಜ್ ಲಿಮಿಟ್ 35 ವರ್ಷ ತನಕ ಕೊಟ್ಟಿದ್ದಾರೆ. ಅಷ್ಟರೊಳಗಾಗಿ ನೀವು ಅಪ್ಲಿಕೇಶನ್ ಹಾಕಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ರೂಲ್ಸ್ ಕೊಟ್ಟಿದ್ದಾರೆ, ಅವರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು. SC ST OBC ಫಿಸಿಕಲ್ ಹ್ಯಾಂಡಿಕ್ಯಾಪ್ಚರ್ಡ್ ಇದೆಲ್ಲ ಕೊಟ್ಟಿದ್ದಾರೆ ಅವರು, ಅಂಗವಿಕಲದವರು, ಅದನಂತರ ನಿಮ್ಮ ಒಂದು ಗೌರ್ಮೆಂಟ್ ಇಂಡಿಯಾ ಇದೆಲ್ಲ ಕೊಟ್ಟಿದ್ದಾರೆ. ಸ್ವಲ್ಪ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಇನ್ನು ನಿಮಗೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ಎಷ್ಟು ಹೆಚ್ಚಿಗೆ ಆಗತ್ತೆ, ಎಷ್ಟು ಜನ ಕೆಲಸ ಇರತ್ತೆ ಅದೆಲ್ಲ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ನೋಡಿ. ಇನ್ನು ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಆ ಒಂದು ಸಂದರ್ಶನ ವಿಳಾಸ ನೋಡಿ. ಎಲ್ಲಿ ಹೋಗ್ಬೇಕಪ್ಪ ತುಂಬಾ ಜನ ಕೇಳ್ತಾರ, ಇಲ್ಲಿದೆ ನೋಡಿ. ಈ ಒಂದು ವಿಳಾಸಕ್ಕೆ ನೇರವಾಗಿ ನೀವು ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ದಿ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, 3rd ಫ್ಲೋರ್, BB ಫ್ಲಾಜ್. ಇದೆಲ್ಲ ಸಂಬಂಧಪಟ್ಟಂತೆ ಚೆಕ್ ಮಾಡ್ಕೊಳ್ಳಿ. ತುಂಬಾ ಜನ ಕನ್ಫ್ಯೂಸ್ ಆಗಬೇಡ. ಡೆಪ್ಯೂಟಿ ಜನರಲ್ ಮ್ಯಾನೇಜರು ದಿ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, 3ನೇ ಮಹಡಿ, ಡಿಫ್ಲೋಬಿ ಪ್ಲಾಜ್, ಉತ್ತರ ಸಂಚಾರ ಪೊಲೀಸ್ ಠಾಣೆ ಎದುರು, ನ್ಯೂ ಕಾಟನ್ ಮಾರ್ಕೆಟ್, ಹುಬ್ಬಳ್ಳಿ. ಇಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಸಂದರ್ಶನ ಪಡಿಬೇಕಾಗತ್ತೆ. ಸಂದರ್ಶನ ಹೋಗುವಂಥ ದಿನಾಂಕ ಈಗ ತಿಳಿಸ್ಕೊಟ್ಟಿದ್ದೇನೆ, ನಾನು ನಿಮಗೆ ಮುಂಚಿತ ತಿಳಿಸ್ಕೊಟ್ಟಿದ್ದೇನೆ. ಯಾವುದು ಯಾವಾಗ ಹೋಗ್ಬೇಕಂತ ಹೇಳಿ ಅರ್ಥ ಆಗಿರಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸಂದರ್ಶನಗಳನ್ನು ಪಡೆದುಕೊಳ್ಳಿ. ನಾನು ಮತ್ತೊಂದು ಸಲ ತಿಳಿಸ್ಕೊಡ್ತಾ ಇದ್ದೇನೆ. ಇದು ನಮ್ಮ ಒಂದು ಕರ್ನಾಟಕ ರಾಜ್ಯದ ಹುಬ್ಬಳ್ಳಿಯಲ್ಲಿ ಕೆಲಸ ಇರತ್ತೆ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತೆ ಇದಕ್ಕೆ ಆಯ್ಕೆ ವಿಧಾನದಲ್ಲಿ ಒಂದು ಪರೀಕ್ಷೆ ಇಡ್ತಾರೆ. ಆ ಒಂದು ಪರೀಕ್ಷೆ ಕನ್ನಡ ಮತ್ತು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಇರತ್ತೆ. ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕವಾಗಿ ಆಯ್ಕೆ ಮಾಡ್ತಾರೆ. ಇದು ಸಂದರ್ಶನಕ್ಕೆ ಹೋಗೋದ್ರಿಂದ ಒಂದು ಫಾರ್ಮ್ ಇರತ್ತೆ. ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅಂತೇಳಿ ಇದು ತುಂಬಿಕೊಂಡು ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಹಾಗೆ ಹೋಗಬೇಡಿ, ಈ ಒಂದು ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯದವರು ಅಷ್ಟೇ ಅರ್ಜಿ ಸಲ್ಲಿಸೋದಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ಇದು ಆಲ್ ಇಂಡಿಯಾದವರು ಕೂಡ ಅಪ್ಲಿಕೇಶನ್ ಹಾಕ್ತಾರೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಖುಷಿಯ ವಿಚಾರ, ಕರ್ನಾಟಕದವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ನೋಡಿ, ನಿಮ್ಮ ಒಂದು ಸರ್ನೇಮ್ ಫಸ್ಟ್ ಹಾಕ್ಬೇಕಾಗತ್ತೆ, ಅದನ್ನ ಸರಿಯಾಗಿ ಹಾಕೊಳ್ಳಿ. ಅದ ನಂತರ ಫಾದರ್ ಹೆಸರು ಹಾಕೊಳ್ಳಿ, ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ಸು, ನಿಮ್ಮ ಮೊಬೈಲ್ ಸಂಖ್ಯೆಗಳು, ಇಮೇಲ್ ಐಡಿಗಳು, ನಿಮ್ಮೊಂದು ಅಡ್ರೆಸ್ಗಳು ಸರಿಯಾಗಿ ಕರೆಕ್ಟ್ ಆಗಿರುವಂಥ ಮಾಹಿತಿಗಳು ತುಂಬಿಕೊಳ್ಳಿ. ಮತ್ತು ಇನ್ನೊಂದು ಜನರಲ್ ಇದೆಯಲ್ಲ, ಇದರ ಯಾವ್ದು ಬೇಕಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಯಾವ್ದು ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೇಳಿದ್ದಾರೆ ಅವರು ಏನು ಅಂತ ಅಂತೇಳಿ, ನಿಮ್ಮ ಜನ್ಮ ದಿನಾಂಕ, ಎಷ್ಟು ವರ್ಷ ಆಗಿದೆ, ಎಷ್ಟು ತಿಂಗಳಾಗಿದೆ, ಎಷ್ಟು ದಿನ ಆಗಿದೆ ಎಲ್ಲ ಕೇಳಿದ್ದಾರೆ. ಮತ್ತು ವಿದ್ಯಾರ್ಹತೆ ಸಂಬಂಧಪಟ್ಟಂತೆ ಇಲ್ಲಿ ಬರೀಬೇಕು, ಅದೆಲ್ಲ ನೋಡ್ಕೋಬೇಕು. ಮತ್ತು ಕೆಲವೊಂದು ಕ್ವಶನ್ ಕೊಟ್ಟಿದ್ದಾರೆ, ನಿಮಗೆ ಕ್ವಶನ್ ಕೊಟ್ಟಿದ್ದಾರೆ, ಒಂದು ಹಿಂದಿದಲ್ಲಿರತ್ತೆ, ಒಂದು ಇಂಗ್ಲೀಷ್ನಲ್ಲಿರತ್ತೆ. ಅದರಲ್ಲಿ ಯಾವುದು ನಿಮಗೆ ಅನುಭವ ಆಗುತ್ತಲ್ಲ, ಎಸ್ ಅನ್ನೋ ಅದು ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಿಮಗೆ ತಕ್ಕಂತೆ ಇದೆ, ಅದು ಏನೇನು ಓದಿದ್ರ, ಯಾವ ರೀತಿಯ ಕೆಲಸ ಮಾಡ್ತೀರಾ ಅದಕ್ಕೆ ತಕ್ಕಂತೆ ಇರತ್ತೆ. ಅದನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪದಲ್ಲಿ ಸಿಗತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟ